ಕೋಲಾರದಲ್ಲಿ ಪುಟ್ಟ ಮಕ್ಕಳ ಮೇಲೆ ಬೀದಿ ನಾಯಿಗಳು ಡೆಡ್ಲಿ ಅಟ್ಯಾಕ್ ಮಾಡಿರ್ತಕ್ಕಂಥ ಒಂದು ಪ್ರಕರಣ. ಕೋಲಾರದಲ್ಲಿ ಬೀದಿ ನಾಯಿಗಳ ಹಾವಳಿ ನಿಲ್ತಾ ಇಲ್ಲ, ವಿಪರೀತವಾಗಿದೆ. 3 ಪುಟ್ಟ ಮಕ್ಕಳನ್ನು ಅಡ್ಡಗಟ್ಟಿವೆ ಬೀದಿ ನಾಯಿಗಳ ಹಿಂಡು. ಬೀದಿ ನಾಯಿ ದಾಳಿಯಿಂದ ಸ್ವಲ್ಪದರಲ್ಲೇ ಪಾಪ ಮಕ್ಕಳು ಪಾರಾಗಿವೆ. ಏನಾದರೂ ಕ್ರಮ ತಗೊಳ್ಳೇಬೇಕು. ಕೋಲಾರದ ಮುಳಬಾಗಿಲಿನ DVG ಕಾಲೋನಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ. ಒಂದು ವಾರದ ಹಿಂದಷ್ಟೇ ಒಂದೇ ದಿನ 21 ಜನರಿಗೆ ಕಚ್ಚಿದ್ವು ಬೀದಿ ನಾಯಿಗಳು. ಹಾಗಾದರೆ ಅಲ್ಲಿನ ಸ್ಥಳೀಯ ಸಂಸ್ಥೆಗಳು, ಸ್ಥಳೀಯ ಆಡಳಿತ ಸಂಸ್ಥೆಗಳು ಏನು ಮಾಡ್ತಾ ಇವೆ? ಏನಾದರೂ ಒಂದು ಕ್ರಮ ತಗೋಬೇಕಲ್ಲ. ಈಗ ಚಿರತೆಯಿಂದ ಕಾಟ, ಹುಲಿಯಿಂದ ಕಾಟ ಅಂದರೆ ಬೋನ್ ಹಾಕ್ಬಿಟ್ಟು ಹಿಡಿತಾರೆ ನೋಡಿ. ಪಾಪ ಈ ಥರ ಇಷ್ಟು ನಾಯಿಗಳು ಏಕಾಏಕಿ ಆ ಪುಟಾಣಿ ಮಕ್ಕಳ ಮೇಲೆ ಏನಾದರೂ ಒಂದು ವೇಳೆ ಅಟ್ಯಾಕ್ ಮಾಡಿಬಿಟ್ಟಿದ್ವು ಅಂತಲೇ ಅಂದ್ಕೊಳ್ಳೋಣ. ಏನು ಗತಿ? ದೊಡ್ಡವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ ಅವರೇ ಏನೂ ಮಾಡೋಕ್ಕಾಗಲ್ಲ. ಇಷ್ಟಿಷ್ಟೊಂದು ನಾಯಿಗಳು. ಮಕ್ಕಳ ಕಥೆ ಏನು ಪಾಪ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವಿ ಅವರಿಂದ ಪಡ್ಕೊಳ್ಳೋಣ. ಎಸ್ ರವಿ, ಈಗ ಸ್ಥಳೀಯ ಆಡಳಿತ ಸಂಸ್ಥೆಗಳು ಏನಾದರೂ ಒಂದು ಕ್ರಮ ತಗೊಳ್ಳೇಬೇಕು ಬೀದಿ ನಾಯಿಗಳ ವಿಚಾರದಲ್ಲಿ. ಯಾಕಂದರೆ ಸುಪ್ರೀಂ ಕೋರ್ಟ್ ತನಕ ಹೋಗಿರೋ ಪ್ರಕರಣ ಇದು. ಹಾಗಿರಬೇಕಾದ್ರೆ ಅಕಸ್ಮಾತ್ ಹೆಚ್ಚು ಕಡಿಮೆ ಆಗಿದ್ರೆ ಯಾರು ಜವಾಬ್ದಾರರು ಅಂತ? ಖಂಡಿತ ಅರವಿಂದ್, ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕಳೆದ ಹಲವು ಸಭೆಗಳಲ್ಲೂ ಕೂಡ ಈ ವಿಚಾರವಾಗಿ ಚರ್ಚೆಗಳು ಕೂಡ ನಡೆದಿರ್ತಕ್ಕಂಥದ್ದು. ಆದ್ರೆ ಬೀದಿ ನಾಯಿಗೆ ಕಡಿವಾಣ ಹಾಕೋದಕ್ಕೆ ಸಾಕಷ್ಟು ಖರ್ಚು ವೆಚ್ಚಗಳಾಗುತ್ತೆ, ಜೊತೆಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅನ್ನೋ ಒಂದು ಮಾಹಿತಿಯನ್ನ ಈಗಾಗಲೇ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೋಲಾರ ನಗರಸಭೆ ಈಗಾಗಲೇ ಒಂದು ಇದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಅಂದ್ರೆ ನಾಯಿಗಳನ್ನ ಹಿಡಿದು ರಿಹ್ಯಾಬಿಟೇಷನ್ ಸೆಂಟರ್ ನಲ್ಲಿ ಅವುಗಳಿಗೆ ಚಿಕಿತ್ಸೆ ಕೊಡಿಸುವಂಥದ್ದು, ಜೊತೆಗೆ ABC ಮಾಡಿಸುವಂತ ಕಾರ್ಯಕ್ಕೆ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಇದು ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದ ಒಂದು DVG ಕಾಲೋನಿಯಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಪುಟ್ಟ ಮಕ್ಕಳ ಮೇಲೆ ನಾಯಿ ಹಿಂಡು ದಾಳಿ ಮಾಡುವಂತದ್ದು ಸನ್ನಿವೇಶ ಇದು ಎದುರಾಗಿರ್ತಕ್ಕಂಥದ್ದು. ಅಂದ್ರೆ ಕೋಲಾರ ಜಿಲ್ಲೆಯಲ್ಲಿ ಕಳೆದ ಹಲವು ದಿನಗಳಿಂದಲೂ ಕೂಡ ಈ ತರದ ಪ್ರಕರಣಗಳು ಹೆಚ್ಚಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಹೆಚ್ಚಾಗಿ ಬೀದಿ ನಾಯಿಗಳು ಇರತಕ್ಕಂತ ಒಂದು ಪ್ರದೇಶಗಳಲ್ಲಿ ಮಕ್ಕಳು ಜೊತೆಗೆ ಹಿರಿಯರು ಇನ್ನು ಕಳೆದ ಒಂದು ವಾರದ ಹಿಂದೆ ಅಷ್ಟೇ 21ಕ್ಕೂ ಹೆಚ್ಚು ಜನರನ್ನ ಒಂದೇ ಬೀದಿ ನಾಯಿ ಕಚ್ಚಿತ್ತು. ಈ ತರದ ಪ್ರಕರಣಗಳು ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಈಗಾಗಲೇ ರಿಹ್ಯಾಬಿಟೇಷನ್ ಸೆಂಟರ್ ನ ಆರಂಭ ಮಾಡೋದಕ್ಕೂ ಕೋಲಾರ ಜಿಲ್ಲಾಡಳಿತ ಮುಂದಾಗಿರ್ತಕ್ಕಂಥದ್ದು. ಅದಂತೆ ನಾಯಿಗಳ ಸಂತತಿ ಜೊತೆಗೆ ನಾಯಿಗಳ ಹಾವಳಿಯನ್ನ ಕಡಿಮೆ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನ ರೂಪಿಸಿದೆ. ಆದ್ರೆ ಕೆಲವೊಂದು ನಿರ್ಬಂಧಗಳು ಜೊತೆಗೆ ಕೆಲವೊಂದು ಅಡೆತಡೆಗಳಿಂದಾಗಿ ನಾಯಿಗಳ ಸಂತತಿ ಜೊತೆಗೆ ನಾಯಿ ಹಿಂಡನ್ನ ಕಂಟ್ರೋಲ್ ಮಾಡೋದಕ್ಕೆ ಒಂದು ರೀತಿಯಲ್ಲಿ ಅಧಿಕಾರಿಗಳು ಕೂಡ ತೊಂದರೆ ಆಗ್ತಾ ಇರ್ತಕ್ಕಂಥದ್ದು. ಜೊತೆಗೆ ಸ್ಥಳೀಯ ಸಂಸ್ಥೆಗಳು ಕೂಡ ಈ ಒಂದು ನಾಯಿ ಹಾವಳಿಯನ್ನ ತಡೆಯೋದಕ್ಕೆ ಒಂದು ರೀತಿಯಲ್ಲಿ ತೊಡಕಾಗ್ತಾ ಇರ್ತಕ್ಕಂಥದ್ದು. ಅರವಿಂದ್, ಓಕೆ ರವಿ, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಪ್ಲೀಸ್ ಅಲ್ಲಿನ ಸ್ಥಳೀಯ MLAಗಳಾಗಲಿ ಅಥವಾ ಸಂಬಂಧಪಟ್ಟ ಸ್ಥಳೀಯ ಸಂಸ್ಥೆಗಳು ಏನಾದರೂ ಒಂದು ಕ್ರಮ ತಗೊಳ್ಳಿ. ಅಟ್ಲೀಸ್ಟ್ ಆ ನಾಯಿಗಳನ್ನ ಹಿಡಿದು ಕಾಡಿಗೆ ಬಿಡೋ ಅಂಥ ಕೆಲಸಗಳಾದರೂ ಆಗಲಿ. ಇಲ್ಲ ಅಂತಂದರೆ ಇದು ಯಾವತ್ತಿದ್ರೂ ಅಪಾಯ ಕಟ್ಟಿಟ್ಟು ಬುತ್ತಿ. ಹೋದ ವಾರ ಎಲ್ಲ ಆಗಿದೆ ಈ ಘಟನೆಗಳು. ಇದು ಕೋಲಾರ ಅಂತಲೇ ಅಲ್ಲ, ಹೆಚ್ಚು ಕಡಿಮೆ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲೂ ಹೀಗೆ ಇದೆ ಪರಿಸ್ಥಿತಿ.